ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2011ರಲ್ಲಿ ತೆರೆಕಂಡ ದಿ ಇನ್ ಕೀಪರ್ಸ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಮೂವಿಯನ್ನು 1981ರಲ್ಲಿ USA ಕಟ್ಟಿದ ಯಾಂಕಿ ಪೆಡ್ಲರ್ ಇನ್ ಎಂಬ ಹಾಂಟೆಡ್ ಹೋಟೆಲ್ನಲ್ಲಿಯೇ ಶೂಟ್ ಮಾಡಿರುವುದು. ಈ ಹಾಂಟೆಡ್ ಹೋಟೆಲ್ನ ಮಾಲೀಕರು ಫ್ರ್ಯಾಂಕ್ ಹಾಗೂ ಅಲೈಸ್ ಕೋನ್ಲಿ ಎಂದು. ವಿಚಿತ್ರವೇನೆಂದರೆ, ಈ ಹಾಂಟೆಡ್ ಹೋಟೆಲ್ನ ಮಾಲೀಕರಾದ ಅಲೈಸ್ ಕೋನ್ಲಿ ರವರೇ ರೂಮ್ ನಂಬರ್ 353ಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಈ ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೂ ಸಹ ಹಲವಾರು ಬಾರಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಇಲ್ಲಿ ಹಲವಾರು ಜನ ಕೆಲಸ ಮಾಡಲಾಗದೆ ಕೆಲಸ ಬಿಟ್ಟು ಹೋಗಿದ್ದಾರೆ ಎಂದು ಗೊತ್ತಾಗಿದೆ. ಅಂತಹ ಶಾಪಿತ ಹೋಟೆಲ್ನಲ್ಲಿಯೇ ಈ ಮೂವಿಯನ್ನು ಶೂಟ್ ಮಾಡಿರುವುದರಿಂದ ಈ ಮೂವಿ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ನಾವು ಕನೆಕ್ಟಿಕಟ್ USAಯಲ್ಲಿರುವ ಯಾಂಕಿ ಪ್ಯಾಡ್ಲರ್ ಇನ್ ಹೋಟೆಲ್ ಅನ್ನು ನೋಡ್ತೀವಿ. ಆಗ ನಮಗೆ ಅಲ್ಲಿ ಕೆಲಸ ಮಾಡುತ್ತಿರುವ ಇಬ್ಬರು ವರ್ಕರ್ಸ್ಗಳು ಪರಿಚಯವಾಗ್ತಾರೆ. ಅವರ ಹೆಸರು ಕ್ಲೇರ್ ಹಾಗೂ ಲ್ಯೂಕ್. ಸ್ನೇಹಿತರೆ, ಈ ಹೋಟೆಲ್ ಒಂದು ಶಾಪಿತ ಹಾಗೂ ಹಾಂಟೆಡ್ ಎಂದು ಸುದ್ದಿ ಹಬ್ಬಿರುತ್ತದೆ ಹಾಗೂ ಅದು ಸತ್ಯವಾಗಿರುತ್ತದೆ. ಅದೇ ಕಾರಣದಿಂದ ಹೋಟೆಲ್ಗೆ ಹೆಚ್ಚು ಕಸ್ಟಮರ್ಗಳು ಬರದೆ ಹೋಟೆಲ್ ತುಂಬಾ ಲಾಸ್ನಲ್ಲಿ ನಡೆಯುತ್ತಿರುತ್ತದೆ. ಇತ್ತ ಲ್ಯೂಕ್ ಈ ಹೋಟೆಲ್ನ ಹೆಸರಿನ ಮೇಲೆಯೇ ಒಂದು ಗೋಸ್ಟ್ ವೆಬ್ಸೈಟ್ ಅನ್ನು ರೆಡಿ ಮಾಡಿರುತ್ತಾನೆ. ಇಲ್ಲಿ ನಡೆಯುವ ಪ್ಯಾರಾನಾರ್ಮಲ್ ಘಟನೆಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡುವುದನ್ನೇ ತನ್ನ ಕೆಲಸವನ್ನಾಗಿ ಮಾಡಿಕೊಂಡಿರ್ತಾನೆ. ಇತ್ತ ಕ್ಲೇರ್ಗೂ ಸಹ ದೆವ್ವ ಭೂತಗಳ ಬಗ್ಗೆ ಆಸಕ್ತಿ ಇರುತ್ತದೆ. ಅದಕ್ಕಾಗಿಯೇ ಕ್ಲೇರ್ ಇಲ್ಲಿ ಕೆಲಸ ಮಾಡುತ್ತಿರುವುದು ಎಂದು ನಮಗೆ ಗೊತ್ತಾಗುತ್ತದೆ. ಹೀಗಿರಬೇಕಾದ್ರೆ ಅಲ್ಲಿ ಸ್ಟೇ ಮಾಡಲು ಲೇನ್ ಎಂಬ ಮಹಿಳೆ ಲ್ಯೂಕ್ನ ಬಳಿ ಬಂದು ಒಂದು ರೂಮನ್ನು ಬುಕ್ ಮಾಡ್ತಾಳೆ. ನಂತರ ಅವಳು ರೂಮ್ಗೆ ಹೋಗುವಾಗ ಅಲ್ಲಿಗೆ ಬಂದ ಕ್ಲೇರ್ ಆಕೆಯನ್ನು ನೋಡಿ ಲ್ಯೂಕ್ಗೆ ಹೀಗೆ ಹೇಳ್ತಾಳೆ, ನಮ್ಮ ಹೋಟೆಲ್ಗೆ ಬಂದಿರುವುದು ಯಾರು ಗೊತ್ತಾ? ಆಕೆ ಪ್ರಸಿದ್ಧ ಫಿಲ್ಮ್ ಆಕ್ಟ್ರೆಸ್. ಅವಳ ಬಿಗ್ ಫ್ಯಾನ್ ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಅವರ TV ಶೋ ನೋಡುತ್ತಿದ್ದೆ. ಆದರೆ ಈಗ ಅವರು ನಮ್ಮ ಹೋಟೆಲ್ಗೇನೆ ಬಂದಿದ್ದಾರೆ. ನಾನು ಖಂಡಿತ ಅವರನ್ನು ಮಾತನಾಡಿಸಲೇಬೇಕು ಎಂದು ಲ್ಯೂಕ್ಗೆ ಹೇಳ್ತಾಳೆ. ಆದರೆ ಅವಳ ಮಾತಿನ ಮೇಲೆ ಲ್ಯೂಕ್ಗೆ ಅಷ್ಟೊಂದು ಆಸಕ್ತಿ ಬರುವುದಿಲ್ಲ. ಅದೇ ಸಮಯಕ್ಕೆ ಲೇನ್ ಅವರಿಗೆ ಕಾಲ್ ಮಾಡಿ ರೂಮ್ನಲ್ಲಿ ಟವಲ್ಗಳೇ ಇಲ್ಲವೆಂದು ಹೇಳ್ತಾಳೆ. ಆಗ ಕ್ಲೇರ್ ನಾನೇ ಟವಲ್ ಅನ್ನು ಕೊಟ್ಟು ಮಾತನಾಡಿಕೊಂಡು ಬರುವೆ ಎಂದು ತುಂಬ ಖುಷಿಯಿಂದ ಹೋಗ್ತಾಳೆ. ಹೋಗಿ ಆಕೆಗೆ ಟವಲ್ಗಳನ್ನು ಕೊಟ್ಟು ನಾನು ನಿಮ್ಮ ಬಿಗ್ ಫ್ಯಾನ್ ಎಂದು ಮಾತನಾಡಿಸ್ತಾಳೆ. ಆದರೆ ಲೇನ್ ಸ್ಮೋಕ್ ಮಾಡುತ್ತಾ ಅವಳ ಜೊತೆ ಸರಿಯಾಗಿ ಮಾತನಾಡುವುದಿಲ್ಲ. ಅವಳ ವರ್ತನೆ ಕ್ಲೇರ್ಗೆ ಇಷ್ಟವಾಗದ ಕಾರಣ ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಲ್ಯೂಕ್ ಬಳಿ ಬಂದು ಆಕೆಗೆ ಎಷ್ಟು ಅಹಂಕಾರವಿದೆ, ಈಗಿನಿಂದ ನಾನು ಅವಳ ಫ್ಯಾನ್ ಅಲ್ಲ ಎಂದು ಕೋಪದಿಂದ ಹೇಳ್ತಾಳೆ. ಹೇಗೆ ಸಮಯ ಕಳೆದಂತೆ ಕೆಲಸವಿಲ್ಲದೆ ಅವರಿಬ್ಬರಿಗೂ ತುಂಬಾ ಬೋರ್ ಆಗಲು ಶುರುವಾಗುತ್ತದೆ. ಆಗ ಕ್ಲೇರ್ ಲ್ಯೂಕ್ನ ಲ್ಯಾಪ್ಟಾಪ್ ಅನ್ನು ತೆಗೆದುಕೊಂಡು ಅವನು ಮಾಡಿರುವ ವೆಬ್ಸೈಟ್ ಅನ್ನು ಚೆಕ್ ಮಾಡ್ತಾಳೆ. ಅದರಲ್ಲಿ ಈ ಹೋಟೆಲ್ನಲ್ಲಿ ನಡೆದಿರುವ ಹಲವಾರು ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳ ವಿಡಿಯೋಗಳಿರುತ್ತವೆ. ಈ ಹೋಟೆಲ್ ಹಾಂಟೆಡ್ ಆಗಲು ಏನು ಕಾರಣ ಎಂದು ಕ್ಲೇರ್ ಸರ್ಚ್ ಮಾಡಿದಾಗ ಅವಳಿಗೆ ಒಂದು ಆರ್ಟಿಕಲ್ ಕಾಣುತ್ತದೆ. ಅದರಲ್ಲಿ ಮ್ಯಾಡಲಿನ್ ಓ ಮ್ಯಾಲಿ ಎಂಬ ಯುವತಿ ತನ್ನ ಎಂಗೇಜ್ಮೆಂಟ್ ಆಗಿರುವ ಹುಡುಗನೊಂದಿಗೆ ಈ ಹೋಟೆಲ್ಗೆ ಬಂದಿರುತ್ತಾಳೆ. ಬಂದ ಅವರು 353 ನಂಬರ್ ಇರುವ ರೂಮನ್ನು ಬುಕ್ ಮಾಡಿ ಅದರಲ್ಲಿ ಸ್ಟೇ ಮಾಡ್ತಾರೆ. ಹೀಗೆ ಮ್ಯಾಡಲಿನ್ ಅನ್ನು ಮದುವೆಯಾಗಬೇಕಿದ್ದ ಆತ ಮ್ಯಾಡಲಿನ್ಗೆ ತುಂಬ ಮಾನಸಿಕವಾಗಿ ಟಾರ್ಚರ್ ಮಾಡುತ್ತಿರುತ್ತಾನೆ. ಅದರಿಂದ ಮ್ಯಾಡಲಿನ್ ಅದೇ 353 ರೂಮಿನಲ್ಲಿ ನೇಣು ಹಾಕಿಕೊಂಡು ಸತ್ತು ಹೋಗ್ತಾಳೆ. ಆಗ ಆತ ಇವಳ ಸಾವಿಗೆ ನಾನೇ ಕಾರಣ, ಈ ವಿಷಯ ತಿಳಿದರೆ ನನಗೆ ಶಿಕ್ಷೆಯಾಗುವುದು ಖಂಡಿತ ಎಂದು ಅವಳ ಶವವನ್ನು ಹೋಟೆಲ್ನ ಬೇಸ್ಮೆಂಟ್ನಲ್ಲಿ ಬಚ್ಚಿಡುತ್ತಾನೆ. ಆಗಿನಿಂದ ಮ್ಯಾಡಲಿನ್ ಆತ್ಮಕ್ಕೆ ಶಾಂತಿ ಸಿಗದೆ ಇದೇ ಹೋಟೆಲ್ನಲ್ಲಿ ಪ್ರೇತಾತ್ಮವಾಗಿ ಅಲೆದಾಡುತ್ತಿದೆ ಎಂದು ತಿಳಿದುಕೊಳ್ತಾಳೆ. ಹೀಗೆ ಅದನ್ನು ನೋಡುವಾಗ ಏನೋ ಶಬ್ದವಾಗುತ್ತದೆ. ಆಗ ಗಾಬರಿಯಾದ ಕ್ಲೇರ್ ಏನೆಂದು ಹೋಗಿ ನೋಡಿದಾಗ ಅಲ್ಲೇನೂ ಇರುವುದಿಲ್ಲ. ಹೀಗೆ ಕ್ಲೇರ್ ಆ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದ ಒಂದು ಚಿಕ್ಕ ಹುಡುಗನಿಗೆ ಆ ಮ್ಯಾಡಲಿನ್ ದೆವ್ವದ ಕಥೆಯನ್ನು ಹೇಳಿ ಹೆದರಿಸಲು ಪ್ರಯತ್ನ ಪಡ್ತಾಳೆ. ಆಗ ಬಂದ ಆ ಹುಡುಗನ ತಾಯಿ ಕ್ಲೇರ್ ಮಾಡುತ್ತಿರುವ ಕೆಲಸವನ್ನು ಕಂಡು ಅವಳಿಗೆ ಬೈಯುತ್ತಾಳೆ. ನಂತರ ನಿಮ್ಮ ಹೋಟೆಲ್ನ ಸರ್ವಿಸ್ ಚೆನ್ನಾಗಿಲ್ಲವೆಂದು ಖಾಲಿ ಮಾಡಿಕೊಂಡು ಹೊರಟು ಹೋಗ್ತಾಳೆ. ರಾತ್ರಿ ಸಮಯದಲ್ಲಿ ಕ್ಲೇರ್ ಕಸವನ್ನು ಹೊರಗಿದ್ದ ಡಸ್ಟ್ಬಿನ್ಗೆ ಹಾಕಲು ಹೋದಾಗ ಅವಳಿಗೆ ಬೇಸ್ಮೆಂಟ್ನ ಡೋರ್ನ ಬಳಿ ಏನೋ ಶಬ್ದ ಕೇಳುತ್ತದೆ. ಆಗ ಭಯಗೊಂಡ ಕ್ಲೇರ್ ಅದೇ ಭಯದಿಂದ ಅದನ್ನು ಓಪನ್ ಮಾಡ್ತಾಳೆ. ಮಾಡಿದರೆ ಅದರ ಒಳಗೆ ಒದ್ದಾಡುತ್ತಿದ್ದ ಒಂದು ಪಾರಿವಾಳ ಅದರಿಂದ ಹೊರಬರುತ್ತದೆ.
ಆಗ ಕ್ಲೇರ್ ಆ ಬೇಸ್ಮೆಂಟ್ ಡೋರ್ ಅನ್ನು ಸರಪಳಿಯಿಂದ ಲಾಕ್ ಮಾಡ್ತಾಳೆ. ಆ ಆರ್ಟಿಕಲ್ ಓದಿದ್ದರಿಂದ ಕ್ಲೇರ್ಗೆ ಮ್ಯಾಡಲಿನ್ ಆತ್ಮದ ಮೇಲೆ ಒಂದು ರೀತಿ ಆಸಕ್ತಿ ಬಂದು ಅದನ್ನು ಕಾಂಟ್ಯಾಕ್ಟ್ ಮಾಡಲು ಮುಂದಾಗ್ತಾಳೆ. ಅದಕ್ಕಾಗಿ ಕ್ಲೇರ್ EVP ಮೈಕ್ ತೆಗೆದುಕೊಂಡು ಸೂಕ್ಷ್ಮವಾಗಿರುವ ವಾಯ್ಸ್ ಅನ್ನು ರೆಕಾರ್ಡ್ ಮಾಡಲು ನೋಡಿದಾಗ ಅವಳಿಗೆ ಯಾವ ಸೌಂಡ್ ಕೂಡ ಕೇಳುವುದಿಲ್ಲ. ಆಗ ಕ್ಲೇರ್ ಮೈಕ್ ತೆಗೆದುಕೊಂಡು ಡೈನಿಂಗ್ ಏರಿಯಾಗೆ ಹೋಗ್ತಾಳೆ. ಹೋದ ಅವಳಿಗೆ ಆ ಜಾಗದಲ್ಲಿ ಪಿಯಾನೋದ ಮ್ಯೂಸಿಕ್ ಕೇಳಿದಾಗ ಕ್ಲೇರ್ ಆ ಶಬ್ದವನ್ನೇ ಹಿಂಬಾಲಿಸುತ್ತಾಳೆ. ಹೀಗೆ ನೇರವಾಗಿ ಪಿಯಾನೋ ಬಳಿ ಬಂದ ಕ್ಲೇರ್ ಅದನ್ನೇ ನೋಡುವಾಗ ಅದರಿಂದ ಅತಿಯಾಗಿ ಹೆದರಿದ ಕ್ಲೇರ್ ಕಿರುಚುತ್ತಾ ಲ್ಯೂಕ್ ರೂಮ್ನ ಬಳಿ ಹೋಗ್ತಾಳೆ. ಹೋಗಿ ನಡೆದ ಘಟನೆ ಹೇಳಿದಾಗ ಲ್ಯೂಕ್ ಅವಳ ಮಾತನ್ನು ನಂಬುವುದಿಲ್ಲ. ಕ್ಲೇರ್ ತಮಾಷೆ ಮಾಡುತ್ತಿದ್ದಾಳೆ ಎಂದು ಅಂದುಕೊಳ್ತಾನೆ. ಆಗ ಕ್ಲೇರ್ ಅಲ್ಲಿಂದ ಹೋಗುವಾಗ ರೂಮ್ನಿಂದ ಹೊರಗೆ ನಿಂತಿದ್ದ ಲೇನ್ ಯಾಕೆ ಆ ರೀತಿ ಕಿರುಚಾಡಿಕೊಂಡು ಹೋದೆ ಎಂದು ಕೇಳಿದಾಗ ಕ್ಲೇರ್ ಅವಳ ಜೊತೆ ಸರಿಯಾಗಿ ಮಾತನಾಡದೆ, ನಾನೇಕೆ ನಿನಗೆ ಹೇಳಬೇಕು, ನಾನು ಒಂಟಿಯಾಗಿರಲು ಇಷ್ಟಪಡುವೆ, ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಹೋಗಲು ಮುಂದಾಗ್ತಾಳೆ. ಆಗ ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಲೇನ್ ಅವಳನ್ನು ತನ್ನ ರೂಮ್ಗೆ ಬರುವಂತೆ ಹೇಳ್ತಾಳೆ. ಆಗ ಕ್ಲೇರ್ ಹೋದಾಗ ಲೇನ್ ಅವಳ ಬಳಿ ಸಾರಿ ಕೇಳಿ ಹೀಗೆ ಹೇಳ್ತಾಳೆ, ಆ ದಿನ ನಾನು ನಿನ್ನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ, ದಯವಿಟ್ಟು ಕ್ಷಮಿಸು. ನೀನಂದುಕೊಂಡಿರುವಂತೆ ಈಗ ನಾನು ಸಿನಿಮಾ ನಟಿಯಲ್ಲ, ನಾನು ಮತ್ತೊಂದು ಕೆಲಸದಲ್ಲಿ ತೊಡಗಿರುವೆ, ಅದುವೇ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್. ನಾನು ಈ ಹಾಂಟೆಡ್ ಹೋಟೆಲ್ಗೆ ಬಂದಿರುವುದು ಕೂಡ ಇದಕ್ಕಾಗಿಯೇ. ಇದು ಪೆಂಡುಲಮ್ ಎಂದು, ಇದರಿಂದ ಅತಿ ಕಷ್ಟದ ಅಲೌಕಿಕ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ನಿನ್ನ ಪ್ರಾಬ್ಲಮ್ ಅನ್ನು ತುಂಬಾ ಏಕಾಗ್ರತೆಯಿಂದ ನನಗೆ ಹೇಳು, ಈ ಪೆಂಡುಲಮ್ನ ಮೂಲಕ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವೆ ಎಂದು ಹೇಳ್ತಾಳೆ. ಆಗ ಕ್ಲೇರ್ ಮ್ಯಾಡಲಿನ್ ಆತ್ಮದ ಜೊತೆ ಕಮ್ಯುನಿಕೇಟ್ ಮಾಡಲು ಮುಂದಾಗಿದ್ದು ಹಾಗೂ ಪಿಯಾನೋದ ವಿಷಯವನ್ನೆಲ್ಲ ಅವಳಿಗೆ ಹೇಳುತ್ತಾಳೆ. ಆಗ ಲೇನ್ ಅಲ್ಲಿ ನಿಜವಾಗಿಯೂ ನಡೆದದ್ದೇನೆಂದು ತನ್ನ ಪೆಂಡುಲಮ್ ಶಕ್ತಿಯಿಂದ ನೋಡುತ್ತಾಳೆ. ಆಗ ಕ್ಲೇರ್ಗೆ ಹೀಗೆ ಹೇಳ್ತಾಳೆ, ಇಲ್ಲಿ ಮ್ಯಾಡಲಿನ್ ಆತ್ಮ ಮಾತ್ರವಿಲ್ಲ, ಈ ಹೋಟೆಲ್ನಲ್ಲಿ ಇನ್ನೂ 3 ಆತ್ಮಗಳಿವೆ ಎಂದು ನನಗೆ ಗೊತ್ತಾಗುತ್ತಿದೆ. ಆ ಬೇಸ್ಮೆಂಟ್ ತುಂಬ ಡೇಂಜರ್, ಯಾವುದೇ ಕಾರಣಕ್ಕೂ ಆ ಬೇಸ್ಮೆಂಟ್ಗೆ ನೀನೋಗಬೇಡ ಎಂದು ಹೇಳುತ್ತಿದ್ದಂತೆ ಆತ್ಮದ ಜೊತೆಗಿದ್ದ ಅವಳ ಕಾಂಟ್ಯಾಕ್ಟ್ ಕಟ್ ಆಗುತ್ತದೆ. ಹೀಗೆ ಲೇನ್ ಹೇಳಿದ ಮಾತುಗಳನ್ನು ಕೇಳಿದ ಕ್ಲೇರ್ ತನ್ನ ರೂಮ್ಗೆ ಬರ್ತಾಳೆ. ನಂತರ ಮಲಗಿಕೊಳ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ದೆ ಬರುವುದಿಲ್ಲ. ಆಗ ಕ್ಲೇರ್ ಎದ್ದು ಕೂತಾಗ ಆ ಭಯಾನಕ ರೂಪ ನೋಡಿದ ಕ್ಲೇರ್ ಜೋರಾಗಿ ಕಿರುಚುತ್ತಾ ಲೈಟ್ ಆನ್ ಮಾಡ್ತಾಳೆ. ಮಾಡಿ ನೋಡಿದರೆ ಅಲ್ಲೇನು ಇರುವುದಿಲ್ಲ. ನಂತರ ಹೊರಬಂದ ಕ್ಲೇರ್ ರೂಮ್ನಲ್ಲಿ ಕಂಡ ಗೋಸ್ಟ್ನ ಬಗ್ಗೆ ಹಾಗೂ ಲೇನ್ ಹೇಳಿದ್ದನ್ನೆಲ್ಲ ಲ್ಯೂಕ್ಗೆ ಹೇಳುತ್ತಾಳೆ. ಆಗ ಲ್ಯೂಕ್, ಲೇನ್ ಹೇಳಿದ ಮಾತನ್ನೇ ಯೋಚನೆ ಮಾಡುತ್ತಾ ಮಲಗಿರುವೆ, ಆದ್ದರಿಂದ ನಿನಗ ಆ ರೀತಿ ಭ್ರಮೆಯಾಗಿದೆ ಅಷ್ಟೇ ಎಂದು ಹೇಳ್ತಾನೆ. ಆಗ ಕ್ಲೇರ್, ಇಲ್ಲ ಲ್ಯೂಕ್, ಈ ಹೋಟೆಲ್ನಲ್ಲಿ ನಿಜವಾಗಿಯೂ ಮ್ಯಾಡಲಿನ್ ಆತ್ಮವಿದೆ, ನಾವದನ್ನು ಕಂಡು ಹಿಡಿಯಬೇಕು ಎನ್ನುವಾಗ ಅಲ್ಲಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾರೆ. ಬಂದ ಅವರು, ನನಗೊಂದು ರೂಮ್ ಬೇಕು, 353 ನಂಬರ್ ಇರುವ ರೂಮೇ ನನಗೆ ಬೇಕು ಎಂದು ಕೇಳಿಕೊಳ್ತಾರೆ. ಆಗ ಲ್ಯೂಕ್, ಕ್ಷಮಿಸಿ, ಆ ರೂಮ್ನಲ್ಲಿ ಹಲವಾರು ವರ್ಷಗಳ ಹಿಂದೆ ಒಂದು ಕೆಟ್ಟ ಘಟನೆಯಾದ್ದರಿಂದ ಆ ರೂಮನ್ನು ನಾವು ಕ್ಲೋಸ್ ಮಾಡಿದ್ದೇವೆ, ಅದನ್ನು ಬಿಟ್ಟು ಬೇರೆ ಯಾವುದಾದರೂ ರೂಮ್ ಕೇಳಿ ಕೊಡುತ್ತೇವೆ ಎಂದು ಹೇಳ್ತಾನೆ. ಆಗ ಅವರು, ದಯವಿಟ್ಟು ನನಗ ರೂಮೇ ಬೇಕು, ಇಲ್ಲ ಅನ್ನಬೇಡಿ, ನಾನು ತುಂಬ ದೂರದಿಂದ ಬಂದಿರುವೆ ಎಂದು ತುಂಬ ಬಲವಂತ ಮಾಡ್ತಾರೆ. ಆಗ ಲ್ಯೂಕ್ ಹಾಗೂ ಕ್ಲೇರ್ಗೆ ಇಲ್ಲ ಎಂದು ಹೇಳಲು ಆಗದೆ ಸರಿ ಎಂದು ಕ್ಲೇರ್ ಆ ರೂಮ್ನ ಬಳಿ ಅವರನ್ನು ಕರೆದುಕೊಂಡು ಹೋಗ್ತಾಳೆ. ಹೀಗೆ ಹೋಗುವಾಗ ಆ ವ್ಯಕ್ತಿ ಕ್ಲೇರ್ಗೆ ಹೇಳ್ತಾರೆ, ಈ ಹೋಟೆಲ್ನಲ್ಲಿ ಹಾಗೂ ನಂಬರ್ 353 ರೂಮ್ನಲ್ಲಿ ತುಂಬ ಸ್ಪೆಷಲ್ ಆಗಿರುವ ನೆನಪುಗಳಿವೆ, ಆ ನೆನಪುಗಳಿಗಾಗಿಯೇ ನಾನಿಲ್ಲಿಗೆ ಬಂದಿರುವುದು ಎಂದು ಹೇಳ್ತಾರೆ. ಹೀಗೆ ಕ್ಲೇರ್ ಅವರನ್ನು 353 ರೂಮ್ನ ಕಡೆ ಬಿಟ್ಟು ಅಲ್ಲಿಂದ ಹೊರಡುತ್ತಾಳೆ. ನಂತರ ಲ್ಯೂಕ್ ಹಾಗೂ ಕ್ಲೇರ್ ಬಿಯರ್ ಕುಡಿಯುತ್ತಾ ಹರಟೆ ಹೊಡೆಯಲು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಹೊರಗಿದ್ದ ಲೇನ್ ಪುನಃ ತನ್ನ ರೂಮ್ಗೆ ಹೋಗುವಾಗ ಲ್ಯೂಕ್ ಅವಳನ್ನು ಮಾತನಾಡಿಸ್ತಾನೆ. ಆಗ ಲೇನ್ ಕೂಡ ಅವನ ಜೊತೆ ಮಾತನಾಡಲು ಶುರು ಮಾಡಿದಾಗ ನಶೆಯಲ್ಲಿದ್ದ ಲ್ಯೂಕ್ ಅವಳಿಗೆ ಇನ್ಸಲ್ಟ್ ಮಾಡುವ ಮಾತುಗಳನ್ನು ಆಡ್ತಾನೆ. ಅದರಿಂದ ಬೇಜಾರಾದ ಲೇನ್ ಅಲ್ಲಿಂದ ಹೊರಟು ಹೋಗ್ತಾಳೆ.
ಆಗ ಕ್ಲೇರ್ ನೀನವರ ಜೊತೆ ಹಾಗೆ ಮಾತನಾಡಬಾರದಿತ್ತು ಎಂದು ಹೇಳಿದಾಗ ಲ್ಯೂಕ್ ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಆತ್ಮಗಳ ಹುಡುಕಾಟಕ್ಕೆ ಮುಂದಾಗ್ತಾನೆ. ಆದರೆ ಆ ಜಾಗದಲ್ಲಿ ಅವನಿಗೆ ಯಾವ ಶಬ್ದವಾಗಲಿ ಯಾವ ಆತ್ಮಗಳು ಇರುವಿಕೆಯ ಸುಳಿವಾಗಲಿ ಸಿಗುವುದಿಲ್ಲ. ಹೀಗೆ ಅವರಿಬ್ಬರು ಮಾತನಾಡಿಕೊಂಡು ಅತಿಯಾಗಿ ಡ್ರಿಂಕ್ಸ್ ಮಾಡ್ತಾರೆ. ಆಗ ನಶೆಯಲ್ಲಿದ್ದ ಕ್ಲೇರ್ ಲ್ಯೂಕ್ಗೆ ಹೇಳ್ತಾಳೆ, ಎಲ್ಲೆಲ್ಲ ನೋಡಿದರೆ ನಮಗೆ ಯಾವ ಗೋಸ್ಟ್ ಸಿಗುವುದಿಲ್ಲ. ಗೋಸ್ಟ್ ಅನ್ನು ನಾವು ಹುಡುಕಲೇಬೇಕೆಂದರೆ ನಾವು ಬೇಸ್ಮೆಂಟ್ಗೆ ಹೋಗಬೇಕು ಎಂದು. ಆಗ ಅವರಿಬ್ಬರು ಫ್ರೀಕ್ವೆನ್ಸಿ ಮೀಟರ್ನೊಂದಿಗೆ ಬೇಸ್ಮೆಂಟ್ಗೆ ಹೋಗುತ್ತಾರೆ. ಹೀಗೆ ತುಂಬ ದೂರ ಬೇಸ್ಮೆಂಟ್ನಲ್ಲಿ ಸಾಗಿದರು. ಆತ್ಮದ ಸುಳಿವು ಅವರಿಗೆ ಸಿಗುವುದಿಲ್ಲ. ಆಗ ಅವರು ಇನ್ನೂ ದೂರ ಸಾಗಿ ಒಂದು ಕಡೆ ಕುಳಿತುಕೊಳ್ತಾರೆ. ಆಗ ಕ್ಲೇರ್, ಮ್ಯಾಡಲಿನ್ ಓ ಮ್ಯಾಲಿ, ನಾವು ನಿನ್ನ ಜೊತೆ ಮಾತನಾಡಬೇಕು. ನಮಗೆ ನೀನಿರುವ ಒಂದು ಸುಳಿವು ಕೊಡು ಎಂದು ಹೇಳ್ತಾಳೆ. ಹೀಗೆ ಹೇಳುತ್ತಿದ್ದಂತೆ ಆ ಫ್ರೀಕ್ವೆನ್ಸಿ ಮೀಟರ್ ಹೈ ಆಗಲು ಶುರುವಾಗುತ್ತದೆ. ಅದನ್ನು ನೋಡುತ್ತಿದ್ದ ಲ್ಯೂಕ್ಗೂ ಕೂಡ ಭಯವಾಗಲು ಶುರುವಾದಾಗ ಕ್ಲೇರ್ಗೆ ಲ್ಯೂಕ್ನ ಹಿಂದೆಯೇ ಯಾವುದೋ ಆಕಾರ ಕಾಣುತ್ತದೆ. ಆಗ ಕ್ಲೇರ್, ಲ್ಯೂಕ್ ಹೆದರಬೇಡ, ನಿನ್ನ ಹಿಂದೆಯೇ ಮ್ಯಾಡಲಿನ್ ಸ್ಪಿರಿಟ್ ಇದೆ ಎಂದು ಹೇಳ್ತಾಳೆ. ಆ ಮಾತನ್ನು ಕೇಳಿದ ಲ್ಯೂಕ್ ಅಲ್ಲಿಂದ ಓಡಿ ಹೋಗ್ತಾನೆ. ಅವನು ಓಡುವುದನ್ನು ತಡೆಯಲು ಕ್ಲೇರ್ ತುಂಬಾ ಪ್ರಯತ್ನ ಪಡ್ತಾಳೆ, ಆದರೂ ಆಗುವುದಿಲ್ಲ. ಆಗ ಬೇಸ್ಮೆಂಟ್ನಿಂದ ಹೊರಬಂದ ಲ್ಯೂಕ್ ಹೋಟೆಲ್ನಿಂದಲೇ ಹೋಗಲು ಮುಂದಾಗ್ತಾನೆ. ಆಗ ಕ್ಲೇರ್, ಲ್ಯೂಕ್ ಹೋಗಬೇಡ, ನೀನು ಧೈರ್ಯವಂತ. ಈ ಹೋಟೆಲ್ನಲ್ಲಿ ನಡೆದಿರುವ ಎಷ್ಟೋ ಅಲೌಕಿಕ ಘಟನೆಗಳನ್ನು ಶೂಟ್ ಮಾಡಿ ನಿನ್ನ ವೆಬ್ಸೈಟ್ನಲ್ಲಿ ಹಾಕಿರುವೆ. ಆದರೆ ಈಗ ಯಾಕೆ ಹೆದರುತ್ತಿರುವೆ ಎಂದು ಕೇಳಿದಾಗ ಲ್ಯೂಕ್ ಹೇಳ್ತಾನೆ, ಅದೆಲ್ಲ ಫೇಕ್. ನಾನೇ ಬೇಕಂತಲೇ ಆ ರೀತಿ ವಿಡಿಯೋಗಳನ್ನು ಮಾಡಿ ಅದರಲ್ಲಿ ಹಾಕುತ್ತಿದ್ದೆ. ಈ ಹೋಟೆಲ್ನಲ್ಲಿ ದೆವ್ವವಿಲ್ಲವೆಂದೇ ನಾನು ಅಂದುಕೊಂಡಿದ್ದೆ. ಆದರೆ ನಿಜವಾಗಿಯೂ ಇಲ್ಲಿ ದೆವ್ವವಿದೆ. ನಾನಿಲ್ಲಿರುವುದಿಲ್ಲವೆಂದು ಹೇಳಿ ಹೊರಟು ಹೋಗ್ತಾನೆ. ಅವನ ಮಾತನ್ನು ಕೇಳಿದ ಕ್ಲೇರ್ಗೂ ಭಯ ಹೆಚ್ಚಾಗಿ ಕೂಡಲೇ ಲೇನ್ ರೂಮ್ನ ಬಳಿ ಹೋಗ್ತಾಳೆ. ಹೋಗಿ ಅವಳಿಗೆ ನಡೆದ ವಿಷಯ ಹೇಳಿ, ನನಗೆ ಭಯವಾಗುತ್ತಿದೆ, ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಳ್ತಾಳೆ. ಆಗ ಲೇನ್, ನೀನು ಮತ್ತು ನಿನ್ನ ಜೊತೆಯಾದ ನನ್ನನ್ನು ಇನ್ಸಲ್ಟ್ ಮಾಡಿ ನಗುತ್ತಿದ್ದಿರಿ, ಈಗ ನಿನಗೆ ನನ್ನ ಹೆಲ್ಪ್ ಬೇಕಾ ಎಂದು ಕೇಳ್ತಾಳೆ. ಆಗ ಕ್ಲೇರ್ ಅವಳ ಬಳಿ ಕ್ಷಮೆ ಕೇಳ್ತಾಳೆ. ನಂತರ ಮ್ಯಾಡಲಿನ್ ಆತ್ಮವಿರುವ ಆ ಬೇಸ್ಮೆಂಟ್ ಬಗ್ಗೆ ಹೇಳಿದಾಗ ಪೆಂಡುಲಮ್ ತೆಗೆದುಕೊಂಡ ಲೇನ್ ಆ ಬೇಸ್ಮೆಂಟ್ನ ಬಳಿ ಹೋಗ್ತಾಳೆ. ಹೀಗೆ ಬೇಸ್ಮೆಂಟ್ನ ಬಾಗಿಲಿನ ಬಳಿಯೇ ನಿಂತು ಆ ಆತ್ಮದ ಜೊತೆ ಮಾತನಾಡಲು ಮುಂದಾದಾಗ ಆ ಪೆಂಡುಲಮ್ನನ್ನೇ ಮ್ಯಾಡಲಿನ್ ಆತ್ಮ ಹೊಡೆದಾಕುತ್ತದೆ. ಆಗ ತುಂಬ ಗಾಬರಿಯಾದ ಲೇನ್ ಅಲ್ಲಿಂದ ಹೊರಬಂದಾಗ ಅವಳಿಗೇನು ಹೇಳದೆ ತನ್ನ ರೂಮ್ನ ಬಳಿ ಹೋಗಲು ಮುಂದಾಗ್ತಾಳೆ. ಆಗ ಕ್ಲೇರ್ ಏನಾಯಿತು ಹೇಳಿ ಎಂದು ಪದೇ ಪದೇ ಕೇಳಿದಾಗ ಲೇನ್ ಹೇಳ್ತಾಳೆ, ಈ ಆತ್ಮಕ್ಕೆ ತುಂಬ ಕೋಪ ಬಂದಿದೆ, ನಾವಿಲ್ಲಿರುವುದು ತುಂಬ ಡೇಂಜರ್. ಇಲ್ಲಿದ್ದರೆ ಆ ಕೋಪಗೊಂಡಿರುವ ಪ್ರೇತಾತ್ಮ ಎಲ್ಲರನ್ನೂ ಬಲಿ ತೆಗೆದುಕೊಳ್ಳುವುದು ಖಂಡಿತ. ನಾನು ನನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳುವೆ, ನೀನು ಕೂಡ ಈಗಲೇ ನಿನ್ನ ವಸ್ತುಗಳನ್ನು ತೆಗೆದುಕೋ, ಬೇಗ ನಾವು ಈ ಜಾಗವನ್ನು ಖಾಲಿ ಮಾಡಬೇಕು, ಹೋಗು ಎಂದು ಹೇಳ್ತಾಳೆ. ಆಗ ಅವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡ ಕ್ಲೇರ್ ತನ್ನ ಐಟಂಗಳನ್ನೆಲ್ಲ ಪ್ಯಾಕ್ ಮಾಡಲು ಮುಂದಾದಾಗ ಅವಳಿಗೆ ಹೋಟೆಲ್ಗೆ ಬಂದಿರುವ ಆ ವಯಸ್ಸಾದ ವ್ಯಕ್ತಿ ನೆನಪಿಗೆ ಬರ್ತಾರೆ. ಆಗ ಕೂಡಲೇ ಕ್ಲೇರ್ ಅವರಿಗೂ ಈ ವಿಷಯ ಹೇಳಬೇಕೆಂದು 353 ರೂಮ್ಗೆ ಹೋದಾಗ ರೂಮ್ನ ಎಲ್ಲ ಲೈಟ್ಗಳು ಆಫ್ ಆಗಿರುತ್ತವೆ. ಆಗ ಕ್ಲೇರ್ ಅವರನ್ನು ಕೂಗಿದಾಗ ಯಾವ ಉತ್ತರ ಬರುವುದಿಲ್ಲ. ಆಗ ಅವಳಿಗೆ ಆ ವ್ಯಕ್ತಿ ಬರೆದಿರುವ ಒಂದು ಲೆಟರ್ ಸಿಗುತ್ತದೆ. ಅದನ್ನು ಕ್ಲೇರ್ ಓದಿದಾಗ ತಿಳಿಯುತ್ತದೆ ಈತನೇ ಮ್ಯಾಡಲಿನ್ನನ್ನು ಮದುವೆಯಾಗಬೇಕಿದ್ದ ವ್ಯಕ್ತಿ ಎಂದು. ಆಗ ಕ್ಲೇರ್ಗೆ ಬಾತ್ರೂಮ್ನಲ್ಲಿ ಲೈಟ್ ಆನ್ ಆಗಿರುವುದು ಕಾಣುತ್ತದೆ. ಆಗ ಅಲ್ಲಿಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಭಯಾನಕ ದೃಶ್ಯ ಅವಳ ಮುಂದೆ ಇರುತ್ತದೆ. ಅದೇನೆಂದರೆ ಆ ವಯಸ್ಸಾದ ವ್ಯಕ್ತಿ ತನ್ನ ಕೈಯನ್ನು ಕೊಯ್ದುಕೊಂಡು ಅವನ ರಕ್ತವೇ ತುಂಬಿದ್ದ ಬಾತ್ ಟಬ್ನಲ್ಲಿ ತುಂಬ ಭೀಕರವಾಗಿ ಸತ್ತು ಮಲಗಿರ್ತಾನೆ. ಅದನ್ನು ನೋಡಿದ ಕ್ಲೇರ್ಗೆ ಅತಿಯಾಗಿ ಭಯವಾಗಿ ಅಲ್ಲಿಂದ ಹೊರಬರ್ತಾಳೆ. ಬಂದು ಆ ಬಾಗಿಲನ್ನು ಕ್ಲೋಸ್ ಮಾಡುವಾಗ ಏನೋ ಶಬ್ದವಾಗುತ್ತದೆ. ಏನೆಂದು ನೋಡಿದಾಗ ಮ್ಯಾಡಲಿನ್ನ ವಿಕಾರ ಶವ ಅದೇ ರೂಮ್ನಲ್ಲಿ ನೇಣು ಹಾಕಿಕೊಂಡಿರುವ ಸ್ಥಿತಿಯಲ್ಲಿ ಕಾಣುತ್ತದೆ. ಅದರಿಂದ ಇನ್ನೂ ಹೆಚ್ಚು ಭಯಗೊಂಡ ಕ್ಲೇರ್ ಅಲ್ಲಿಂದ ಓಡುತ್ತಾ ಬಂದಾಗ ಅಲ್ಲಿಗೆ ಲ್ಯೂಕ್ ಬಂದಿರ್ತಾನೆ. ಬಂದ ಅವರು, ಕ್ಲೇರ್, ನಾನು ನಿನ್ನನ್ನು ಬಿಟ್ಟು ಹೋಗಬಾರದಿತ್ತು, ಸಾರಿ ಎಂದು ಹೇಳ್ತಾನೆ. ನಂತರ ಹೆದರಿದ್ದ ಅವಳಿಗೆ ಸಮಾಧಾನ ಮಾಡಿ ಏನಾಯಿತು ಎಂದು ಕೇಳಿದಾಗ ಕ್ಲೇರ್ 353 ರೂಮ್ನಲ್ಲಿ ಕಂಡ ಭಯಾನಕತೆಯನ್ನು ಹೇಳ್ತಾಳೆ. ಆಗ ಲ್ಯೂಕ್ ಲೇನ್ ಎಲ್ಲಿ ಎಂದು ಕೇಳಿದಾಗ ಅವರು ರೂಮ್ನಲ್ಲಿರಬೇಕು, ನನಗೆ ಸರಿಯಾಗಿ ಗೊತ್ತಿಲ್ಲ ಎಂದು ಹೇಳ್ತಾಳೆ. ಆಗ ಲ್ಯೂಕ್ ಲೇನನ್ನು ಹುಡುಕಿಕೊಂಡು ಹೋಗ್ತಾನೆ. ಇತ್ತ ಕ್ಲೇರ್ಗೆ ಪುನಃ ಆ ಬೇಸ್ಮೆಂಟ್ ಡೋರ್ ಬಳಿ ಏನೋ ಶಬ್ದವಾಗುತ್ತದೆ.
ಆಗ ಕ್ಲೇರ್ ಏನೇ ಆದರೂ ನಾನು ಅಲ್ಲಿಗೆ ಹೋಗಲೇಬಾರದೆಂದು ನಿರ್ಧಾರ ಮಾಡಿ ಅಲ್ಲಿಯೇ ಇರುವಾಗ ಅವಳಿಗೆ ಲೇನ್ ಏನಾದರೂ ಬೇಸ್ಮೆಂಟ್ಗೆ ಹೋದರಾ ಎಂಬ ಅನುಮಾನ ಬಂದು ಅಲ್ಲಿಗೆ ಹೋಗ್ತಾಳೆ. ಹೋಗಿ ಲೇನ್ ಎಂದು ಅಲ್ಲಿ ಕೂಗುವಾಗ ಅವಳಿಗೆ ತನ್ನ ಹಿಂದೆಯೇ ನಿಂತಿರುವ ಆ ವಯಸ್ಸಾದ ವ್ಯಕ್ತಿಯ ಆತ್ಮ ಕಂಡು ಕ್ಲೇರ್ ಹೆದರಿ ಸ್ಟೆಪ್ಸ್ನಿಂದ ಕೆಳಗೆ ಬೀಳ್ತಾಳೆ. ಹೀಗೆ ಬಿದ್ದ ಕಾರಣ ಕ್ಲೇರ್ ತಲೆಗೆ ಏಟಾಗಿ ರಕ್ತ ಬರಲು ಶುರುವಾದಾಗ ಅವಳಿಗೆ ಅದೇ ವ್ಯಕ್ತಿಯ ಆತ್ಮ ಪುನಃ ಕಂಡು ಅತಿಯಾಗಿ ಹೆದರುತ್ತಾ ಬೇಸ್ಮೆಂಟ್ನಿಂದ ಹೊರಗೋಗುವ ಮತ್ತೊಂದು ಮಾರ್ಗಕ್ಕೆ ಹೋಗ್ತಾಳೆ. ಹೋಗಿ ನೋಡಿದ್ರೆ ಆ ಡೋರ್ ಲಾಕ್ ಆಗಿರುತ್ತದೆ. ಆಗ ಅವಳಿಗೆ ಗೊತ್ತಾಗುತ್ತದೆ ಈ ಡೋರನ್ನು ನಾನೇ ಲಾಕ್ ಮಾಡಿದ್ದು ಎಂದು. ಹೀಗೆ ಅದನ್ನು ತೆಗೆಯಲು ಪ್ರಯತ್ನ ಪಡುವಾಗ ಭಯಾನಕ ಮುಖದ ಮ್ಯಾಡಲಿನ್ ಅಲ್ಲಿಗೆ ಬರುತ್ತಾಳೆ. ಹೀಗೆ ಅವಳ ಸಮೀಪಕ್ಕೆ ಬಂದು ಅವಳ ಮೇಲೆ ದಾಳಿ ಮಾಡ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಮ್ಯಾಡಲಿನ್ನಿಂದ ಸತ್ತು ಹೋಗಿರುವ ಕ್ಲೇರ್ನನ್ನು ನೋಡ್ತೀವಿ. ಅಲ್ಲಿಗೆ ಬಂದಿರುವ ಪೊಲೀಸರು ಕ್ಲೇರ್ ಶವವನ್ನು ಹಾಗೂ ಆ ವ್ಯಕ್ತಿಯ ಶವವನ್ನು ಅಲ್ಲಿಂದ ಹೊರ ತೆಗೆದುಕೊಂಡು ಹೋಗ್ತಾರೆ. ನಂತರ ಕೆಲವು ಪ್ರಶ್ನೆಗಳ ವಿಚಾರಣೆಗೆಂದು ಹೋಟೆಲ್ನಲ್ಲಿದ್ದ ಲೇನ್ ಹಾಗೂ ಲ್ಯೂಕ್ನನ್ನು ತಮ್ಮ ಜೊತೆಯೇ ಕರೆದುಕೊಂಡು ಹೋಗ್ತಾರೆ ಅಲ್ಲಿಗೆ. ದಿ ಇನ್ಕೀಪರ್ಸ್ ಮೂವಿ ಎಂಡ್ ಆಗುತ್ತದೆ.